ನಮ್ಮ ಜೊತೆ ಕಮಲಾಕರ್ ಅವರು ಇದ್ದಾರೆ, ಸಾಮಾಜಿಕ ಹೋರಾಟಗಾರ. ಸರ್ ನಮಸ್ತೆ. ಮೇಡಮ್ ನಮಸ್ಕಾರ ಮೇಡಮ್. ಸರ್, ಬ್ರಿಮ್ಸ್ ನಲ್ಲಿ ಹೆಸರಿಗೆ ಮಾತ್ರ ಹೃದ್ರೋಗ ಘಟಕ ಅನ್ನೋದು ಗೊತ್ತಾಗ್ತಾ ಇದೆ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಸರ್, ನಿಮಗೂ ಕೂಡ ಗೊತ್ತಿದೆ ಅನ್ನುವಂತಹ ವಿಚಾರ, ಯಾಕೆಂದ್ರೆ ಸಿಎಂ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿದ್ರು ತರಾತುರಿಯಲ್ಲಿ. ಯಾಕೆ ಮಾಡಬೇಕಾಗಿತ್ತು ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕರು ಈಗ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಳಿದ್ರೆ ವೈದ್ಯರ ಕೊರತೆ ಮತ್ತೆ ಸಿಬ್ಬಂದಿ ಕೊರತೆ ಅಂತ ಹೇಳ್ತಾ ಇದ್ದಾರಂತೆ. ಮೇಡಮ್ ನೋಡ್ರಿ, ಏಪ್ರಿಲ್ 16ನೇ ತಾರೀಕಿಗೆ ಮೊನ್ನೆ ಸಿಎಂ ಸಿದ್ದರಾಮಯ್ಯನವರು ಬಂದು ಏನದ ಅಂದ್ರೆ ಉದ್ಘಾಟನೆ ಮಾಡಿದ್ರು. ಉದ್ಘಾಟನೆ ಯಾವತ್ ಮಾಡಿದಾರೋ ಅವತ್ತಿನ ಹಿಡಿದು ಅದು ಬಂದಿದೆ. ಯಾಕಂದ್ರ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಗೊಂದು ಬಡ ರೋಗಿಗಳಿಗೆ ಏನೋ ಅನುಕೂಲ ಆಗ್ತದ ಅಂತ ಹೇಳಿ ಮಂಜೂರಿ ಮಾಡ್ಕೊಂಡು ಬಂದಾರೆ. ಏನಂತ ಅಂದ್ರೆ ಹೃದ್ರೋಗ ಘಟಕ ಅಂತ ಹೇಳಿ. ಇವಾಗ ನೋಡಿದ್ರೆ ಇಲ್ಲಿವರೆಗೂ ಕೂಡ ಅದು ಚಾಲೂ ಇಲ್ಲ. ಇಲ್ಲಿಂದ ಬ್ರಿಮ್ಸ್ ಏನು ಡೈರೆಕ್ಟರ್ ಇದ್ದಾರೆ, ಅವರು ಸಿಬ್ಬಂದಿಗಳ ಕೊರತೆ ಮತ್ತೊಂದು ಹೇಳ್ತಾ ಇದ್ದಾರೆ. ಬಟ್ ಇನ್ನೊಂದೇನದ ಅಂದ್ರ ಇಲ್ಲಿ ಮಂತ್ರಿಗಳು ಮಾಡೋ ಅವ್ರದ್ದೇನಿತ್ತು ಆ ಮಂಜೂರಿ ಮಾಡ್ಕೊಂಡು ಬಂದಿದ್ದಾರೆ ಅವರು. ಇವಾಗ ಏನಿದ್ರು ಕೂಡ ಬ್ರಿಮ್ಸ್ ಅಧಿಕಾರಿಗಳು ಏನದ ನಿಷ್ಕಾಳಜಿ ತೋರಿಸ್ತಾ ಇದ್ದಾರೆ. ಸರ್, ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ ನೀವು? ಶಿಲ್ಪಾ ಶರ್ಮಾ ಅವರ ಗಮನಕ್ಕೆ ತಂದಿದ್ದೀರಾ ಈ ರೀತಿಯಾಗಿ ಅವ್ಯವಸ್ಥೆ ಆಗಿದೆ, ಉದ್ಘಾಟನೆ ಆಗಿದೆ, ಬಟ್ ಆದರೆ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ, ಏನಾದರೂ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುವಂತಹ ಕೆಲಸಗಳನ್ನ ಮಾಡಿದ್ದೀರಾ ಅಂತ? ಇಲ್ಲ, ಇವಾಗ ಮಾಡ್ಬೇಕು. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಮೇಡಮ್, ಏನಂತ ಅಂದ್ರೆ ಇದು ಜಿಲ್ಲಾ ಘಟಕ, ಇದು ಹೃದ್ರೋಗ ಘಟಕ ಸ್ಟಾರ್ಟ್ ಮಾಡಿ ಉದ್ಘಾಟನೆ ಮಾಡಿದ್ರು ಕೂಡ ಇಲ್ಲಿವರೆಗೆ ಚಾಲೂ ಆಗಿಲ್ಲ ಅಂತ ಅವ್ರಿಗೂ ಕೂಡ ಗೊತ್ತದ ಮೇಡಮ್. ಹೌದು. ಹೀಗಾಗಿ ಇವತ್ತು ಅಥವಾ ನಾಳೆ ನಾವು ಜಿಲ್ಲಾಧಿಕಾರಿ ಗಮನಕ್ಕೂ ಕೂಡ ತರ್ತೀವಿ ಮೇಡಮ್ ನಾನು. ಬಟ್ ಆದ್ರೆ ಪಾಪ ಬಡ ರೋಗಿಗಳು ಎಲ್ಲಿ ಹೋಗ್ಬೇಕು ಅಂತ ಹೇಳಿ ಪಾಪ ಚಿಕಿತ್ಸೆ ಸಿಗುತ್ತೆ ಅನ್ನೋ ಒಂದು ಖುಷಿಯಲ್ಲಿದ್ರು, ಅವರಿಗೂ ಕೂಡ ನಿರಾಸೆ ಅಲ್ವಾ? ಮತ್ತೆ ತರಾತುರಿಯಲ್ಲಿ ಉದ್ಘಾಟನೆ ಮಾಡುವಂತಹ ಅನಿವಾರ್ಯತೆ ಏನಿತ್ತು? ಯಾವ ಪುರುಷಾರ್ಥಕ್ಕೆ ಮಾಡ್ಬೇಕಾಗಿತ್ತು ಅಂತ ತೋರಿಕೆಗಾಗಿ ಮಾಡಿದಾರೆ ಮೇಡಮ್. ಇಲ್ಲಿ ಮತ್ತೆ ಇನ್ನೊಂದು ಏನದ ಅಂದ್ರೆ ಈ ಡ್ರೀಮ್ಸ್ ಅಲ್ಲಿ ಏನ್ ಡಾಕ್ಟರ್ಗಳು ಇದ್ದಾರೋ ಅವ್ರದೆಲ್ಲ ಪ್ರೈವೇಟ್ ಅಲ್ಲಿ ಹೊರಗಡೆ ಏನದ ಅಂದ್ರೆ ಹಾಸ್ಪಿಟಲ್ ನಡೆಸ್ತಾರ ಅವರೆಲ್ಲ. ಹೀಗಾಗಿ ಬಹುಶಃ ಅವ್ರದ್ದು ಕೂಡ ಇದ್ರಲ್ಲಿ ಕೈವಾಡಿ ಇದ್ದಿರ್ಬಹುದು. ಒಂದ್ ವೇಳೆ ಹೃದ್ರೋಗ ಘಟಕ ಇದು ಸರ್ಕಾರಿ ಹೃದ್ರೋಗ ಘಟಕ ಒಂದ್ ವೇಳೆ ಬಂದಿದ್ರೆ ನಮ್ ಕಡೆ ಬರ್ತಾವಿ ರೋಗಿಗಳು ಅಂತ ಹೇಳಿ ಕೂಡ ಅವ್ರಲ್ಲಿ ಇದ್ದಿರ್ಬಹುದು ಅಂತ. ಅದಕ್ಕೆ ಏನದ ಅಂದ್ರೆ ಬ್ರಿಮ್ಸ್ ಡೈರೆಕ್ಟರ್ದು ಕೂಡ ಕುಮ್ಮಕ್ಕು ಇದ್ದಿರಬಹುದು. ಯಾಕಂದ್ರೆ ಮಂತ್ರಿ ಆಗ್ಲಿ ಸಿಎಂ ಅವ್ರಾಗ್ಲಿ ಮೊನ್ನೆ ಈಶ್ವರ್ ಖಂಡ್ರೆ ಅವ್ರಾಗ್ಲಿ ಬಂದು ಇದು ನೋಡ್ಕೊಳಕ್ ಆಗಲ್ಲ. ಅವ್ರದ್ದೇನಿತ್ತು ಏನೋ ಒಂದು ಜನರಿಗೆ ಸುಲಭವಾಗಿ ಆರೋಗ್ಯದ ಸೌಲಭ್ಯ ದೊರಕಲಿ ಅಂತ ಹೇಳಿ ಅವರು ಮಂಜೂರಿ ಮಾಡಿಸ್ಕೊಂಡ್ ಬಂದಿದ್ದಾರೆ. ಬಟ್ ಇಲ್ಲಿ ಏನದ ಅಂದ್ರೆ ಈ ಬ್ರಿಮ್ಸ್ ಏನು ಡೈರೆಕ್ಟರ್ ಅವ್ರು ಇದ್ದಾರೆ, ಅವ್ರು ನಿಷ್ಕಾಳಜಿ ತೋರಿಸ್ತಾ ಇದಾರೆ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ಸಿಬ್ಬಂದಿಗಳ ಕೊರತೆ ಅಂತ ಹೇಳ್ತಾರೆ, ಸಿಬ್ಬಂದಿಗಳು ನೇಮಕ ಮಾಡ್ಕೋಬೇಕು, ಅವರು ನೇಮಕ ಮಾಡ್ಕೊಳ್ತಾ ಇಲ್ಲ ಅವರು. ಬರೀ ಸಿಬ್ಬಂದಿಗಳ ಕೊರತೆ ಮಾತ್ರ ಇದೆಯಾ ಅಥವಾ ಬೇರೆ ಏನಾದ್ರೂ ಸಮಸ್ಯೆ ಇದೆಯಾ ಅಂತ ಹೇಳಿ? ಎಲ್ಲವೂ ಕೂಡ ಹೊಸದೇ ಮೇಡಮ್. ಅವ್ರಿಗೆ ಕೇಳಿದಾಗ ಅವ್ರ ಅಂತಾರ ಸಿಬ್ಬಂದಿಗಳ ಕೊರತೆ ಇದೆ, ನಾವು ನೇಮಕ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾರ ಅವ್ರು. ಈಗ ಏಪ್ರಿಲ್ 16ನೇ ತಾರೀಕಿಗೆ ಒಂದ್ ವೇಳೆ ನೋಡ್ರಿ ನಾವು ಹೃದ್ರೋಗ ಘಟಕ ನಾವು ನಿರ್ಮಾಣ ಮಾಡ್ತಾ ಇದೀವಿ, ಮೊದಲೇ ಬಿಫೋರೇ ಮಾಡ್ಕೋಬೇಕಾಗಿತ್ತು ಅವ್ರ ಸಿಬ್ಬಂದಿಗಳ ನೇಮಕ. ಅವ್ರು ಮಾಡ್ಕೊಳ್ತಾ ಇಲ್ಲ. ಯಾಕಂದ್ರ ಇಲ್ಲಿ ಅವ್ರು ಏನಂದ್ರೆ ಇಲ್ಲಿ ಕೆಲವೊಂದು ಕಾಣದ ಕೈಗಳು ಕೂಡ ಕೆಲಸ ಮಾಡ್ತಾ ಇದಿರ್ಬಹುದು. ಯಾಕಂದ್ರೆ ಒಳಗಡೆ ಇರ್ತಕ್ಕಂಥ ಡಾಕ್ಟರ್ಗಳು ಹೊರಗಡೆ ಕ್ಲಿನಿಕ್ ನಡೆಸ್ತಾ ಇದ್ದಾರೆ. ಓಕೆ ಸರ್, ನೋಡೋಣ. ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬಿತ್ತರ ಮಾಡಿದೆ, ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ತಾರೆ ಬ್ರಿಮ್ಸ್ನ ಡೈರೆಕ್ಟರ್ ಅಂತ ಹೇಳಿ. ಧನ್ಯವಾದಗಳು ಸರ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.